ಈ ಅಸಮಾನತೆ ತೊಲಗಿಸ್ತೇನೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧ ಬಸವ ಬಯಸಿದಂತ, ಗಾಂಧೀಜಿ ಬಯಸಿದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೆ, ಜನರಿಗೆ ಎಚ್ಚರಿಕೆಯನ್ನ ಒತ್ತೆ ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದವು. ಜಾತಿ ಧರ್ಮ ಹೆಸರಿನಲ್ಲಿ ಇವತ್ತು ಸಮಾಜ ಒಡೆದರೆ, ಎಲ್ಲರೂ ಒಂದುಗೂಡಿಸ್ತೇ ಹೋದರೆ, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡದೆ ಹೋದರೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಲವಾಗಿ ನಂಬಿದ್ರು ಅಂಬೇಡ್ಕರ್ ಅವರು, ಗಾಂಧೀಜಿಯವರು. ಜಾತಿ ವ್ಯವಸ್ಥೆ ಹೋಗದೇನೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಅನೇಕ ನೂರಾರು ವರ್ಷಗಳ ಕಾಲ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದರಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ. ಅಂಬೇಡ್ಕರ್ ಅವರು ಕೂಡ ಇದನ್ನು ಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಗಾಂಧೀಜಿಯವರು ಕೂಡ ಜಾತಿ ಹೋಗದೇನೆ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ವಿದ್ಯಾವಂತರೇ ಜಾತಿ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ನೋವಿನ ಸಂಗತಿ. ವಿದ್ಯಾವಂತರೇ ಜಾತಿ ಮಾಡೋದು. ಬಹುಶಃ ರಾಜಕಾರಣದಲ್ಲಿರೋರಿಗೆ ಇದು ಅನುಭವ ಜಾಸ್ತಿ ಆಗಿದೆ. ನಾನು ನಿಮಗೆ ಅಂಪ ನಾಗರಾಜನವ್ರಿಗೆ ಆಗಿಲ್ಲ ಅಂತಲ್ಲ, ನೀವು ಆಗ್ಲೇ ಬಹಳ ವರ್ಷಗಳಿಂದ ಅಂತರ್ಜಾತಿ ಮದುವೆ ಮಾಡ್ಕೊಂಡಿದ್ದೀರಿ. ಇದನ್ನ ಇವತ್ತು ಬಹಳ ಪ್ರತಿಪಾದನೆ ಮಾಡ್ತಾ ಇದ್ದದ್ದು. ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸಬೇಕಾಗುತ್ತೆ. ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನು ಕೊಂದಾಕ. ಯಾಕೆ ಕೊಂದಾಕಿದ್ದು? ಆ ಕೊಂದಾಕದವರು ಗೋಡ್ಸೆ ಅಂತೇವ್ರನ್ನ ಪೂಜಿಸ್ತಾರೆ. ನಾವು ಇದ್ರ ಬಗ್ಗೆ ಎಚ್ಚರ ವಹಿಸ್ತೇ ಹೋದರೆ ಭಾರಿ ಕಷ್ಟ. ಇಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತರು. ನಾನು ಬುದ್ಧಿವಾದ ಹೇಳ್ತಾ ಇಲ್ಲ, ಬಟ್ ಪ್ರಜ್ಞಾವಂತರಾದಂತ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಬಹಳ ಜನ ಇದನ್ನ ಧರ್ಮದ ಬೀಜ ಬಿತ್ತಕ್ಕಂಥದ್ದು, ಜಾತಿ ಬೀಜ ಬಿತ್ತಕ್ಕಂಥದ್ದು, ಅದರಿಂದ ಅವರ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಮಾಡ್ತಾರೆ. ಸ್ವಾರ್ಥ ರಾಜಕಾರಣ ಇರ್ಬೋದು ಅಥವಾ ಸ್ವಾರ್ಥ ಜೀವನ ಇರ್ಬೋದು. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ. ಬಹುಶಃ ಇವತ್ತು ನಾಳೆ ಅನೇಕ ವಿಚಾರಗಳ ಬಗ್ಗೆ
ಚರ್ಚೆ ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ಕೊಂಡೆ.